ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಟೆಕ್ ಕ್ಲಾಸ್. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವೇನನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಇತಿಹಾಸ, ಹಿಸ್ಟರಿ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಸೊ ಇತಿಹಾಸ ಅಂದರೆ ಏನು, ಅದರದ್ದು ಅರ್ಥ ಏನು ಅಂತ ಹೇಳಿದರೆ ನೋಡಿ, ಪಾಯಿಂಟ್ ನಂಬರ್ 1ನಲ್ಲಿ ಮಾನವನ ಗತಿಸಿದ ಘಟನೆಗಳ ಸಮಗ್ರ ವಿಶ್ಲೇಷಣೆಯೇ ಇತಿಹಾಸ ಅಂತ ಹೇಳಿದರೆ, ಗತಿಸಿದ ಅಂತ ಹೇಳಿದರೆ ಏನು, ಹಿಂದೆ ಏನೇನು ಘಟನೆಗಳು ಆಗಿದೆಯೋ ಅದ್ರ ಬಗ್ಗೆ ನಾವೇನು ಅಭ್ಯಾಸ ಮಾಡ್ತೀವಲ್ವ, ಸೊ ಅದ್ರ ಬಗ್ಗೆ ನಾವೇನನ್ನ ಕಲಿತೀವಲ್ವ, ಸೊ ನಾವು ಅದಕ್ಕೆಲ್ಲ ಏನೇನಂತ ಕರಿತೀವಿ ಅಂತ ಹೇಳಿದರೆ ಇತಿಹಾಸದ ಬಗ್ಗೆ ಅಂದರೆ ಇವಾಗ ಆಲ್ರೆಡಿ ಆಗಿ ಹೋದಂತಹ ಏನು ಸಿಚುವೇಶನ್ಸ್ ಅದ್ರ ಬಗ್ಗೆನ ನಾವು ಕಲಿಯೋದಕ್ಕೆ ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ ಇತಿಹಾಸ ಅಂತ ಹೇಳ್ತೀವಿ. ಓಕೆ, ಸೊ ಪಾಯಿಂಟ್ ನಂಬರ್ 2, ಯಾವುದೇ ಒಂದು ದೇಶದ ಇತಿಹಾಸ ಅರಿಯಬೇಕಾದರೆ ಆ ದೇಶದಲ್ಲಿ ಜರುಗಿದ ಘಟನೆಗಳ ಕುರಿತಂತೆ ಯಾವಾಗ, ಹೇಗೆ, ಎಲ್ಲಿ ಎಂಬ ಪ್ರಶ್ನೆಯೊಂದಿಗೆ ಅಧ್ಯಯನ ಆರಂಭಿಸಿದಾಗ ಆ ದೇಶದ ಇತಿಹಾಸ ನಮಗೆ ಸುಲಭವಾಗಿ ಅರ್ಥವಾಗುತ್ತದೆ. ಸೊ ಇವಾಗ ಯಾವುದೋ ಒಂದು ಇತಿಹಾಸ ಅಥವಾ ಯಾವುದೋ ಒಂದು ಕಾಲದ ಬಗ್ಗೆ ನಾವು ತಿಳಿಕೊಳ್ಬೇಕು ಅಂತ ನಾವೇನು ಅನ್ಕೊಂತೀವಲ್ಲ, ಸೊ ಅವಾಗ ನಾವು ಏನೇನು ಪ್ರಶ್ನೆಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಯಾವಾಗ ಆಯ್ತು, ಹೇಗಾಯ್ತು, ಎಲ್ಲಿ ಆಯ್ತು, ಸೊ ಈ ತರದ ಪ್ರಶ್ನೆಗಳು ಏನಾಗಬೇಕು ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಮೂಡ್ತಾ ಇರಬೇಕು. ಸೊ ಅಂದವಾಗ ಮಾತ್ರ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇತಿಹಾಸನ ಚೆನ್ನಾಗಿ ಅರಿತುಕೊಳ್ಳಬಹುದು. ಹಾಗೆಯೇ ಒಂದು ದೇಶದ ಇತಿಹಾಸ ತಿಳಿಯಬೇಕಾದರೆ ಭೂಗೋಳಶಾಸ್ತ್ರ ಹಾಗೂ ಕಾಲಗಣನಾಶಾಸ್ತ್ರ ಇವೆರಡರ ಅಧ್ಯಯನವೂ ಅತ್ಯಗತ್ಯ. ಸೊ ಇಲ್ಲಿ ನೋಡಿ, ಯಾಕೆ ನಮಗೆ ಭೂಗೋಳಶಾಸ್ತ್ರ ಮತ್ತು ಕಾಲಗಣನಾಶಾಸ್ತ್ರ ಇವೆರಡರದ್ದು ಅಧ್ಯಯನ ಯಾಕೆ ಅಗತ್ಯ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಬರೀ ಜಸ್ಟ್ ಇತಿಹಾಸ ಅಂದ್ರೆ ಏನು, ಅವರು ಅಲ್ಲಿ ಯುದ್ಧ ಮಾಡಿದ್ರು ಇಲ್ಲಿ ಯುದ್ಧ ಮಾಡಿದ್ರು ಅಂತ ಹೇಳಿದ್ರೆ ಮುಗಿತಾ, ಅದು ಅಷ್ಟೇ ಬೇಕಾ? ಇಲ್ಲ ಅಲ್ವಾ. ಸೊ ಅಂದ್ರೆ ಆವಾಗ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು, ಅಲ್ಲಿ ಅವಾಗ ಭೂಗೋಳ ಅದ್ರದ್ದು ಪರಿಸ್ಥಿತಿ ಹೆಂಗಿತ್ತು, ಸೊ ಇದನ್ನೆಲ್ಲ ತಿಳ್ಕೊಂಡವಾಗ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಸಂಪೂರ್ಣವಾದಂತಹ ಇತಿಹಾಸ ನಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಪಾಯಿಂಟ್ ನಂಬರ್ 4, ಹಿಸ್ಟರಿ ಎಂಬ ಪದವು ಹಿಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಉತ್ಪನ್ನವಾಗಿದೆ. ಸೊ ಈ ತರ ಕ್ವಶನ್ಸ್ ಕೇಳ್ಬೋದು. ಏನಂತ ಹೇಳಿದ್ರೆ ಹಿಸ್ಟರಿ ಎಂಬ ಪದವು ಯಾವ ಪದದಿಂದ ಉತ್ಪನ್ನವಾಗಿದೆ ಅಂತಾನು ಕೇಳ್ಬೋದು. ಸೊ ಅದಕ್ಕೆ ನಾವೇನನ್ಬಹುದು ಅಂತ ಹೇಳಿದ್ರೆ ಹಿಸ್ಟೋರಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಏನನ್ಬಹುದು, ಹಿಸ್ಟರಿ ಇದು ಯಾವ ಪದದಿಂದ ಬಂದಿದೆ ಅಂತ ಕೇಳಬಹುದು. ಸೊ ಅವಾಗ ಗ್ರೀಕ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ಸೊ ನೋಡಿ, ಹಿಸ್ಟೋರಿಯಾ ಎಂದರೆ ತನಿಖೆ ಮಾಡು ಅಥವಾ ವಿಚಾರಿಸು ಎಂದರ್ಥ. ಈ ಕ್ವಶನ್ಸ್ ಕೂಡ ಕೇಳ್ಬೋದು. ಹಿಸ್ಟೋರಿಯಾ ಎಂದರೆ ಏನು, ಅವಾಗ ಆಪ್ಷನ್ಸ್ ನಲ್ಲಿ ಕೊಡಬಹುದು ಅವರು. ಸೊ ಅವಾಗ ಹಿಸ್ಟೋರಿಯಾ ಅಂದ್ರೆ ಏನು, ತನಿಖೆ ಮಾಡು ಇಲ್ಲ ವಿಚಾರಿಸು ಎಂದು ಅರ್ಥವಾಗುತ್ತದೆ. ಪಾಯಿಂಟ್ ನಂಬರ್ 6, ಗ್ರೀಕರು ತಾವು ತನಿಖೆ ಮಾಡಿ ಅದರಿಂದ ಹೊರಬಂದ ವಿಷಯವನ್ನು ಹಿಸ್ಟೋರಿಯಾ ಎನ್ನುತ್ತಿದ್ದರು. ಸೊ ಇಲ್ಲಿ ನೋಡಿ, ಗ್ರೀಕರು ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರು ಯಾವುದೋ ಒಂದು ವಿಷಯದ ಬಗ್ಗೆ ತನಿಖೆಯನ್ನ ಮಾಡ್ತಿದ್ರಲ್ವಾ, ಸೊ ಅದರಿಂದ ಏನವ್ರು ತಿಳ್ಕೊಂತಿದ್ರು, ಅದರಿಂದ ಯಾವ ವಿಷಯ ಬರ್ತಿತ್ತಲ್ವಾ, ಸೊ ಅದಕ್ಕೆ ಅವ್ರು ಏನಂತ ಕರಿತಿದ್ರು ಅಂತ ಹೇಳಿದ್ರೆ ಹಿಸ್ಟೋರಿಯಾ ಅಂತ ಹೇಳಿ ಕರಿತಾ ಇದ್ರು. ಇತಿಹಾಸವನ್ನು ಜರ್ಮನರು ಗೆಸ್ ಬಿಚ್ಚಿ ಮತ್ತು ಅರಬ್ಬರು ತಾರಿಕ್ ಎಂತಲೂ ಕರೆಯುತ್ತಿದ್ದರು. ಸೊ ನೋಡಿ, ಇತಿಹಾಸವನ್ನು ಜರ್ಮನ್ರು ಏನಂತ ಕರಿತಿದ್ರು ಅಂತ ಹೇಳಿದ್ರೆ ಗೆಸ್ ಅಂತ ಹೇಳಿ, ಓಕೆ, ಗೆಸ್ ಬಿಚ್ಚಿ ಅಂತ ಕರಿತಿದ್ರು. ಮತ್ತೆ ಅರಬ್ಬರು ಏನಂತ ಕರಿತಿದ್ರು ಅಂದ್ರೆ ತಾರಿಕ್ ಅಂತ ಹೇಳಿ ಕರಿತಾ ಇದ್ರು. ಆದರೆ ನಾವು ಭಾರತೀಯರು ಇಂದಿಗೂ ಇತಿಹಾಸ ಎಂಬ ಪದವನ್ನೇ ಏನ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ. ಸೊ ಈ ಕ್ವೆಶನ್ಸ್ ಕೂಡ ಕೇಳ್ಬೋದು. ಪಾಯಿಂಟ್ ನಂಬರ್ 7 ನಲ್ಲಿ ಏನಂತ, ಜರ್ಮನ್ನರು ಇತಿಹಾಸವನ್ನು ಏನೆಂದು ಕರೆಯುತ್ತಿದ್ದರು, ಅರಬ್ಬರು ಇತಿಹಾಸವನ್ನು ಏನೆಂದು ಕರೆಯುತ್ತಿದ್ದರು ಅಂತ ಹೇಳಿ ಕ್ವೆಶನ್ಸ್ ಬರಬಹುದು. ಸೊ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಪಾಯಿಂಟ್ ನಂಬರ್ 8, ಇತಿಹಾಸವೆಂದರೆ ಗತಿಸಿ ಹೋದ ಘಟನೆಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಅಭ್ಯಸಿಸುವುದು ಆಗಿದೆ. ಸೊ ನಾನು ಅದೇ ಫಸ್ಟ್ ಅಲ್ಲಿ ಹೇಳಿದ್ನಲ್ಲ, ಹಿಸ್ಟರಿ ಅಂದ್ರೆ ಏನು ಅಂತ ಹೇಳಿ. ಸೊ ಸೇಮ್ ಪಾಯಿಂಟ್ ಇದಾಗುತ್ತೆ. ಪಾಯಿಂಟ್ ನಂಬರ್ 9, ಇನ್ನು ಭಾರತೀಯ ಮೂಲಕ್ಕೆ ಬರುವುದಾದರೆ ಇತಿಹಾಸ ಎಂಬ ಸಂಸ್ಕೃತ ಮೂಲದ್ದಾಗಿದೆ. ಓಕೆ, ಇತಿಹಾಸ ಎಂಬ ಪದ ಇದು ಯಾವ್ದು ಇದರಿಂದ ಬಂದಿದೆ ಅಂತ ಹೇಳಿದ್ರೆ ಸಂಸ್ಕೃತ. ಓಕೆ, ಸಂಸ್ಕೃತದ ಮೂಲವಾಗಿದೆ. ಇತಿಹಾಸ ಎಂಬ ಪದವನ್ನು ವಿಶ್ಲೇಷಿಸಿದರೆ ವಿಶ್ಲೇಷಿಸುವುದು ಅಂತ ಹೇಳಿದ್ರೆ ಡಿವೈಡ್ ಮಾಡುವುದು. ಏನಂತ ಆಗುತ್ತೆ, ಇತಿ ಪ್ಲಸ್ ಹಾಸ ಕೂಡಿಸಿದ್ರೆ ಏನಾಗುತ್ತೆ, ಇತಿಹಾಸ ಎಂದು ಆಗುತ್ತದೆ. ಓಕೆ, ಈ ರೀತಿ ಇತ್ತು, ಹೀಗೆ ಆಯಿತು, ಹೀಗೆ ನಡೆಯುತ್ತೆಂದಾಗುತ್ತದೆ ಅಂತ ಹೇಳಿ ಆಗುತ್ತೆ. ಸೊ ಇತಿಹಾಸದ ವ್ಯಾಖ್ಯೆಗಳು ಇದಾವೆ. ಸೊ ವ್ಯಾಖ್ಯೆಗಳು ಅಂತ ಹೇಳಿದ್ರೆ ಡೆಫಿನೇಷನ್ಸ್ ಅಂತ ಹೇಳಿ. ಸೊ ಇಲ್ಲೇನಿದೆ ನೋಡಿ, ಪಾಯಿಂಟ್ ನಂಬರ್ 1, ವಿವಿಧ ಕಾಲಘಟ್ಟಗಳಲ್ಲಿ ಮಾನವನು ಹೇಗಿದ್ದ,
ಎಂಬುದರ ವೈಜ್ಞಾನಿಕ ಅಧ್ಯಯನವೇ ಇತಿಹಾಸ. ಸೊ ಡೆಫಿನೇಷನ್ಸ್ ಅಂದ್ರೆ ಡೆಫಿನೇಷನ್ಸ್ ಒಬ್ಬೊಬ್ರು ಕೂಡ ಏನಂದ್ರೆ ಬೇರೆ ಬೇರೆ ಡೆಫಿನೇಷನ್ಸ್ ಅನ್ನೇ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಮಾರ್ಕ್ ಬ್ಲೋಚ್ನ ಪ್ರಕಾರ ಇತಿಹಾಸ ಎಂದರೇನು ಅಂತ ಹೇಳಿದ್ರೆ, ವಿವಿಧ ಕಾಲಘಟ್ಟಗಳಲ್ಲಿ ಮಾನವನು ಹೆಂಗಿದ್ದ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ್ಯಾವ ಘಟ್ಟಗಳಲ್ಲಿ ಅವಾಗಿನ 8ನೇ ಶತಮಾನದಲ್ಲಿ ಹೆಂಗಿದ್ದ, 10ನೇ ಶತಮಾನದಲ್ಲಿ ಹೆಂಗಿದ್ದ, 6ನೇ ಶತಮಾನದಲ್ಲಿ ಹೆಂಗಿದ್ದ ಅಂತ ನಾವೇನು ಅದನ್ನ ಕಾಲಘಟ್ಟಗಳಲ್ಲಿ ಹೆಂಗಿದ್ದ ಅಂದ್ರೆ ತಿಳ್ಕೊಂತೀವಲ್ಲ, ಸೊ ಅದನ್ನ ವೈಜ್ಞಾನಿಕ ಅದ್ರದ್ದು ಅಧ್ಯಯನ ಏನ್ ಮಾಡ್ತೀವಲ್ಲ, ಸೊ ಅದನ್ನ ಇತಿಹಾಸ ಅಂತ ಯಾರು ಕರೆದ್ರು ಅಂದ್ರೆ ಮಾರ್ಕ್ ಬ್ಲೋಚ್ ಅವರು ಕರೆದ್ರು. ಸೊ ನೆಕ್ಸ್ಟ್ ಹೆನ್ರಿ ವಾನ್ ಲೂನ್ ಏನಂತ ಕರೆದ್ರು ಅಂದ್ರೆ ವಿವಿಧ ಕುಲದ ಕಥೆಯೇ ಅಂತ ಹೇಳಿದ್ರೆ ಎಷ್ಟೊಂದು ಜಾಸ್ತಿ ಹಿಂದೆ ಒಂದು ಕುಲ ಇತ್ತು, ಹಿಂದೆ ಇದ್ದಿದ್ದಕ್ಕೆ ಒಂದು ಕುಲ ಕೂಡ ಅಂತ ಅವ್ರು ಕರಿಬಹುದು. ಸೊ ಅಲ್ಲಿ ಬೇರೆ ಬೇರೆ ಕುಲದ ಕತೆ ಅಂದ್ರೆ ಏನು, ಅವ್ರದ್ದು ಇತಿಹಾಸನ ಏನು ತಿಳ್ಕೊಂತೀವಲ್ಲ ಆ ಕಥೆನ ತಿಳ್ಕೊಳ್ಳೋದಕ್ಕೆ ಇತಿಹಾಸ ಅಂತ ಹೇಳಿ ಕರೆದ್ರು ಅಂತ ಯಾರು ಹೇಳ್ತಾರೆ ಅಂದ್ರೆ ಹೆನ್ರಿ ವಾನ್ ಲೂನ್ ಅವರು ಹೇಳ್ತಾರೆ. ಇರುವುದು ಇತಿಹಾಸ, ಅದೇ ಮಾನವನ ಇತಿಹಾಸ. ರವೀಂದ್ರನಾಥ್ ಟಾಗೂರ್ ಅವ್ರು ಏನಂತ ಕರೆದ್ರು ಅಂದ್ರೆ ಇರುವುದು ಇತಿಹಾಸ, ಅದೇ ಮಾನವನ ಇತಿಹಾಸ. ಏನು ಇರುವುದು ಇತ್ತೋ ಅದನ್ನೇ ಏನು ಇತಿಹಾಸ ಅಂತ ಹೇಳಿ ಅವ್ರು ಹೇಳಿದ್ರು. ಅರಿಸ್ಟಾಟಲ್ ಪ್ರಕಾರ ಇತಿಹಾಸ ಅಂತ ಹೇಳಿದ್ರೆ ಏನ್ ನೋಡಿ, ಬದಲಾಗದ ಗತಕಾಲದ ವಿವರಣೆಯೇ. ಗತಕಾಲ ಅಂದ್ರೆ ಏನು, ಹಿಂದಿಂದು. ವಿವರಣೆ ಅಂದ್ರೆ ಹಿಂದಿನ ಕಾಲದಲ್ಲಿ ಇರೋದಂತ ಅದರದ್ದು ವಿವರಣೆಯನ್ನ ಏನ್ ಕೊಡುತ್ತೆ, ಬದಲಾಗದೆ ಇರುವಂತಹದ್ದು ಅದನ್ನ ಏನ್ ಕೊಡುತ್ತಲ್ಲ, ಸೊ ಅದೇನಂತ ಹೇಳಿದ್ರೆ ಇತಿಹಾಸ ಅಂತ ಯಾರು ಹೇಳಿದ್ರು ಅಂದ್ರೆ ಅರಿಸ್ಟಾಟಲ್ ಅವರು ಹೇಳಿದ್ರು. ಇತಿಹಾಸವು ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಕ ಅಂತ ಯಾರು ಹೇಳಿದ್ರು, ಹೆರೋಡಾಟಸ್ ಏನಂತ ಹೇಳ್ತಾರೆ ನೋಡಿ, ಇತಿಹಾಸ ಅಂದ್ರೆ ಏನು ಅಂದ್ರೆ ಇದು ಒಂದು ಅನ್ವೇಷಣೆ, ಓಕೆ, ಅಥವಾ ಮಹಾನ್ ವೀರರ ಕಥಾನಕ. ಅಂದ್ರೆ ಮಹಾನ್ ವೀರರು ಅಂದ್ರೆ ಯಾರೆಲ್ಲ ಇವಾಗ ಹಿಂದಿನ ಕಾಲದಲ್ಲಿ ಮಹಾರಾಜರುಗಳು ಅವರೆಲ್ಲ ಇದ್ರು, ಯಾರು ಬೇರೆ ಬ್ರಿಟಿಷರು ಆಳಿದ್ರು, ಸೊ ಅವ್ರ ಬಗ್ಗೆ ನಾವೇನನ್ನ ತಿಳ್ಕೊಂತೀವಿ, ಸೊ ಅವ್ರದ್ದು ವೀರರ ಕಥಾನಾಯಕ. ಸೊ ಅದನ್ನ ಇವ್ರು ಏನಂತ ಹೇಳಿದ್ರು, ಇತಿಹಾಸ ಅಂತ ಹೇಳಿದ್ರು. ಓಕೆ, ಸೊ ಇತಿಹಾಸದ ವ್ಯಾಖ್ಯೆಗಳನ್ನ 5 ಜನ ಏನಂತ ಹೇಳಿದ್ದಾರೆ, 5 ಬೇರೆ ಬೇರೆ ಡೆಫಿನೇಷನ್ಸ್ ನ ಕೊಟ್ಟು ಹೇಳಿದ್ದಾರೆ, ಆದ್ರೆ ಅರ್ಥ ಒಂದೇ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇತಿಹಾಸದ ಸ್ವರೂಪ ಅಂತ ಇದೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ಸ್ವರೂಪ ಏನಿದೆ ನೋಡೋಣ. ಇತಿಹಾಸವು ಮಾನವ ಕೇಂದ್ರಿತ, ಅಂದರೆ ಇತಿಹಾಸ ಮಾನವನನ್ನೇ ಗುರಿಯಾಗಿಸಿ ರಚಿಸಿದ ದಾಖಲೆಯಾಗಿದ್ದು ಮಾನವನ ಉಗಮದಿಂದ ಇಲ್ಲಿಯವರೆಗೆ ಆತ ನಡೆದು ಬಂದ ಹಾದಿಯನ್ನು ವಿವೇಚಿಸುತ್ತದೆ. ಓಕೆ, ಇತಿಹಾಸ ಇಲ್ಲಿ ಯಾರು ಕೇಂದ್ರ ಬಿಂದು ಆಗಿದ್ದಾರೆ ಅಂತ ಹೇಳಿದ್ದಾರೆ, ಮಾನವನೇ ಆಗಿದ್ದಾನೆ. ಓಕೆ, ಮಾನವ ಅಂದ್ರೆ ಯಾರು, ಮನುಷ್ಯರು, ನಾವುಗಳು ಅಲ್ವಾ. ಸೊ ನಾವಿಲ್ಲಿ ಏನಾಗಿದ್ದೀವಿ ಅಂತ ಹೇಳಿದ್ರೆ ಒಂದು ಕೇಂದ್ರ ಬಿಂದು ನಾವೇ ಆಗಿದ್ದೀವಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ನಮ್ಮನ್ನೇ ಗುರಿಯಾಗಿಸಿಟ್ಟುಕೊಂಡು ಏನು ಅವರು ರಚಿಸಿದ ದಾಖಲೆಗಳು ಮಾನವನ ಉಗಮದಿಂದ, ಅಂದ್ರೆ ಮಾನವನು ಯಾವಾಗ ಹುಟ್ಟಿದನೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ಆ ದಾರಿ ಬಂದಿದೆ, ಅದು ಹೇಗ್ ಬಂದಿದೆ, ಸೊ ಅದನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ವಿವೇಚಿಸುತ್ತದೆ. ಇತಿಹಾಸದ ವಿವಿಧ ಕಾಲಘಟ್ಟಗಳಲ್ಲಿ ಜನತೆಯ ಜೀವನ ಕ್ರಮ, ಐತಿಹಾಸಿಕ ಘಟನೆಗಳ ಕುರಿತು ಬೆಳಕು ಚೆಲ್ಲುತ್ತದೆ. ಓಕೆ, ಇಲ್ಲಿ ನೋಡಿ ಇತಿಹಾಸದ ವಿವಿಧ ಕಾಲಘಟ್ಟಗಳು ಅಂತ ಹೇಳಿದ್ರೆ ಬೇರೆ ಬೇರೆದು. ಇವಾಗ ಹೆಂಗೆ ನಾವು ಇಯರ್ಸ್ ಅಂತೀವಲ್ವಾ, 2020 ಇದು, ಲಾಸ್ಟ್ ಇಯರ್ 2019, ಸೊ ಹಂಗೇನೆ ಹಿಂದೆ ಬೇರೆ ಬೇರೆ ಏನು ಕಾಲಘಟ್ಟಗಳು ಬಂದಿದ್ದವೋ, ಸೊ ಅವಾಗ ಜೀವನ ಕ್ರಮ ಹೆಂಗಿತ್ತು, ಐತಿಹಾಸಿಕ ಘಟನೆಗಳನ್ನ ಕುರಿತು ಬೆಳಕನ್ನ ಚೆಲ್ಲುತ್ತದೆ ಅಂತ ಹೇಳಿ. ಭಾರತವು ಪ್ರಪಂಚದ ಎಲ್ಲಾ ಸಂಸ್ಕೃತಿಗಳು ಹಾಗೂ ಜನಾಂಗಗಳ ಹದವರಿತು ಬೆರೆತ ಕಲಾತ್ಮಕ ಕುಂಭ ಎಂದು ಕರೆಯಲ್ಪಡುತ್ತದೆ. ಭಾರತವು ಪ್ರಪಂಚದ ಎಲ್ಲಾ ಸಂಸ್ಕೃತಿಗಳು, ಅಫ್ಕೋರ್ಸ್ ಅಲ್ವಾ, ನಮ್ಮ ಭಾರತದಲ್ಲಿ ಎಲ್ಲ ಸಂಸ್ಕೃತಿಗಳು ಇದಾವೆ ಹಾಗೂ ಎಲ್ಲಾ ಜನಾಂಗಗಳು ಹದವರಿತು ಬೆರೆತ ಕಲಾತ್ಮಕ ಒಂದು ಕುಂಭ ಆಗಿದೆ, ಇದು ಆಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಈ ತರ ಏನು ಕರೆಯಲ್ಪಡುತ್ತದೆ ಅಂತ ಹೇಳಿದ್ದಾರೆ. ಭಾರತ ಇತಿಹಾಸವು ಕಾಲಗಣನೆಯ ಆಧಾರದ ಮೇಲೆ ವೈಜ್ಞಾನಿಕವಾಗಿ ರಚಿಸಲ್ಪಟ್ಟಿದೆ. ಭಾರತದ ಇತಿಹಾಸ ಹೆಂಗೆ ರಚಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಕಾಲಗಣನೆಯ ಮೇಲೆ. ಕಾಲಗಣನೆ ಅಂತ ಹೇಳಿದ್ರೆ ಏನು, ಇವಾಗ ಹೇಗೆ ಅಂದ್ರೆ ಇವಾಗ ನೋಡಿ 2020 ಇವಾಗ ಏನಾಗಿದೆ ಅಂದ್ರೆ ಕೊರೋನಾ ಬಂದಿದೆ. ಸೊ ಇವಾಗ್ಲೇ ಬೇರೆ, ಇವಾಗ ಎಲ್ಲರೂ ಒಳಗಡೆನೆ ಇದೀವಿ. ಸೊ ಅಂದ್ರೆ ಯಾವ್ಯಾವ ತರ ಅಂದ್ರೆ ಆ ಟೈಮಿಗೆ ಕಾಲಗಣನೆ ಅಂದ್ರೆ ಹೆಂಗೆ ಟೈಮ್ ಬಂದಿದೆಯೋ, ಸೊ ಹಂಗೇನಾಗಿದೆ ಅಂತ ಹೇಳಿದ್ರೆ ಅದರಿಂದ ಇದ್ರ ಇತಿಹಾಸ ರಚಿಸಲ್ಪಟ್ಟಿದೆ ಅಂತ ಹೇಳಿ. ಮಾನವನು ಪ್ರಗತಿಪರನಾದುದರ ಕಥೆಯನ್ನು ತಿಳಿಯಲು ಕಾಲಗಣನೆ ಸಹಾಯಕ. ಕಾಲಗಣನೆ ಏನಕ್ಕೆ ಸಹಾಯಕ ಆಗಿದೆ ಅಂತ ಹೇಳಿದ್ರೆ ಪ್ರಗತಿಪರನಾದುದರ ಕಥೆಯನ್ನು. ಪ್ರಗತಿಪರ ಅಂತ ಹೇಳಿದ್ರೆ ಏನು,
ಇವಾಗ ಅದೇ ಸ್ಟೆಪ್ ಬೈ ಸ್ಟೆಪ್ ಏನಂದ್ರೆ ಸಕ್ಸಸ್ಫುಲ್ ಯಾವ ತರ ಆದ್ನವನು. ಮನುಷ್ಯ ಹುಟ್ಟಿದಾಗಿಂದನು ರಿಚ್ಚೇ ಇದ್ನ ಇಲ್ಲ, ಮನುಷ್ಯ ಅವಾಗ ಏನು ಫುಲ್ ಬಡವರೇ ಇದ್ರ ಇಲ್ಲ. ಸೊ ಅವನು ಹುಟ್ಟಿ ಹೆಂಗ್ ಬೆಳೆದ ಹೆಂಗಿಲ್ಲ, ಅವನು ಒಂದ್ ವೇಳೆ ಬಡವರಾಗಿದ್ರು ಅಂದ್ರೆ ಒಂದ್ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕು ಅಂದ್ರೆ ಯಾವ ತರ ಹಾರ್ಡ್ ವರ್ಕು, ಸೊ ಈ ತರದ್ದೆಲ್ಲ ಇಂಪಾರ್ಟೆಂಟು. ಸೊ ಹಂಗೇನೆ ಅದನ್ನ ಏನ್ ಮಾಡೋದು, ಪ್ರಗತಿ ಅವನು ಹೆಂಗೆ ಅದ್ರದ್ದು ಕಥೆಯನ್ನ ತಿಳಿಯಲು ಏನ್ ಸಹಾಯಕ ಆಗಿದೆ ಅಂದ್ರೆ ಕಾಲಗಣನೆ ಅನ್ನೋದು ಸಹಾಯಕ ಆಗಿದೆ. ಓಕೆ, ಇಲ್ಲಿ ನೋಡಿ, ಮುಂಚಿನ ಸಮಾಜ. ಮುಂಚಿನ ಅಂತ ಹೇಳಿದ್ರೆ ಏನು, ಪೂರ್ವ. ಓಕೆ, ಇಲ್ಲ ಅಂದ್ರೆ ಪ್ರಾಗೈತಿಹಾಸಿಕ ಅಂತ ಹೇಳಿ ಕೂಡ ನಾವು ಕರಿತೀವಿ. ಲಿಖಿತ ಆಧಾರ ಇರುವ ಇತಿಹಾಸಕ್ಕೂ ಹಿಂದಿನದು, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಗಿತಿಹಾಸ ಅಂತ ಹೇಳಿ ಕರಿತೀವಿ. ಅಂದ್ರೆ ಲಿಖಿತ ಅಂದ್ರೆ ಏನು, ಇವಾಗ ಇತಿಹಾಸ ಆಗಿ ಹೋಗಿದ್ದನ್ನ ಅವ್ರು ಬರೆದಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಇವಾಗ ಓದೋದಕ್ಕಾಗ್ತಿದೆ, ಕಲಿಯೋದಕ್ಕಾಗ್ತಿದೆ, ತಿಳ್ಕೊಳ್ಳೋದಕ್ಕಾಗ್ತಿದೆ. ಸೊ ಅದಕ್ಕಿಂತ ಮುಂಚೆ ಏನು ನಡೆದಿದೆ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಾಗಿತಿಹಾಸ ಅಂತ ಹೇಳಿ ಕರಿತೀವಿ. ಅಂದ್ರೆ ಇತಿಹಾಸದ ಪೂರ್ವಕಾಲ ಎಂದು ಕೂಡ ನಾವು ಕರೆಯುತ್ತಾರೆ. ಇತಿಹಾಸ ಪೂರ್ವಕಾಲದ ಪ್ರಮುಖ ಘಟ್ಟಗಳು. ಸೊ ಇಲ್ಲಿ ಕೂಡ ಏನಂತ ಹೇಳಿದ್ರೆ ಇತಿಹಾಸದ ಪೂರ್ವಕಾಲದ ಪ್ರಮುಖ ಘಟ್ಟಗಳು ಇದಾವೆ. ಎಷ್ಟಿದಾವೆ ಅಂದ್ರೆ, ಒಂದು ಶಿಲಾಯುಗ ಇದೆ, ಇನ್ನೊಂದು ಯಾವುದು ಲೋಹಯುಗ ಅಂತ ಹೇಳಿ ಇದೆ. ಥರ್ಡ್ ಒನ್, ನಮ್ಮ ಭೂಮಿಯು 460 ಕೋಟಿ ವರ್ಷಗಳ ಹಿಂದೆ ರೂಪ ತಾಳಿತೆಂದು ಅಂದಾಜು ಮಾಡಲಾಗಿದೆ. ಓಕೆ, ಸೊ ನಮ್ದು ಏನು ಈ ಭೂಮಿ ಇದೆಯಲ್ಲ, ಇದು ಯಾವಾಗ ರೂಪ ತಾಳಿತು, ಇದು ಯಾವಾಗ ಹುಟ್ಟಿತು ಅಂತ ಹೇಳಿದ್ರೆ 460 ಕೋಟಿ ವರ್ಷಗಳ ಹಿಂದೆ ರೂಪ ತಾಳಿತು ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಆಗಿ ಹೇಳ್ತಾ ಇಲ್ಲ. ಓಕೆ, ಇಲ್ಲಿ ಜೀವ ಸೃಷ್ಟಿ ಸುಮಾರು 70 ಕೋಟಿ ವರ್ಷಗಳ ಹಿಂದೆ ಆಯಿತು. ಸೊ ಈ ಭೂಮಿಯ ಮೇಲೆ ಜೀವ ಸೃಷ್ಟಿ ಅನ್ನೋದು ಯಾವಾಗಾಯ್ತು ಅಂತ ಹೇಳಿದ್ರೆ 70 ಕೋಟಿ ವರ್ಷಗಳ ಹಿಂದೆ. ಓಕೆ, ಏಕಕೋಶ ಜೀವಿ ಕಾಣಿಸಿಕೊಂಡಿದ್ದು 50 ಕೋಟಿ ವರ್ಷಗಳ ಹಿಂದೆ. ಇವುಗಳ ವಂಶೋತ್ಪತ್ತಿ ಸಾಗಿತು. ಸೊ ಮೊದಲು ಏನು ಈ ಭೂಮಿ ರೂಪ ತಾಳಿತೋ, ಅಥವಾ ಮೊದಲು ಏನು ಈ ಭೂಮಿ ಜನ್ಮ ತಾಳಿತೋ, ಸೊ ಅವಾಗ ಏನಾಗಿದೆ ಅಂತ ಹೇಳಿದ್ರೆ ಅದು 460 ಕೋಟಿ ವರ್ಷಗಳ ಹಿಂದೆ ಓಕೆ ಭೂಮಿ ಏನಂತ ಜನ್ಮವನ್ನು ತಾಳಿದೆ. ಬಟ್ ಜೀವ ಸೃಷ್ಟಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 70 ಕೋಟಿ ವರ್ಷಗಳ ಹಿಂದೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ನೋಡಿ, ಏಕಕೋಶ ಜೀವಿ ಅಂದ್ರೆ ಅಮೀಬಾ, ಅದು ಯಾವಾಗ ಜನಿಸ್ತು ಅಂತ ಹೇಳಿದ್ರೆ 50 ಕೋಟಿ ವರ್ಷಗಳ ಹಿಂದೆ ಜನಿಸ್ತು ಅಂತ ಹೇಳಿ. ಮಾನವನ ವಿಕಾಸಕ್ಕೆ ಕಾರಣವಾದ ಕೆಲವು ಸಣ್ಣ ಪ್ರಾಣಿಗಳು ಸುಮಾರು 30 ಲಕ್ಷ ವರ್ಷಗಳ ಹಿಂದೆ ಕಾಣಿಸಿದವು ಅಂತ ಹೇಳಿ ನೋಡಿ. ಮಾನವನ ವಿಕಾಸಕ್ಕೆ ಕಾರಣವಾದಂತಹ ಕೆಲವು ಸಣ್ಣ ಪ್ರಾಣಿಗಳು ಯಾವಾಗಿದಾಯ್ತು ಅಂತ ಹೇಳಿದ್ರೆ 30 ವರ್ಷಗಳ ಹಿಂದೆ ಕಾಣಿಸಿಕೊಂಡವು. ಅವೇ ವಿಕಾಸವಾಗಿ ಅನೇಕ ರೀತಿಯ ಕಪಿಗಳ ಬಾಲವಿಲ್ಲದೆ ವಾನರಗಳಾದ ಚಿಂಪಾಂಜಿ, ಗಿಬ್ಬನ್ ಕಾಣಿಸಿಕೊಂಡವು. ಅಲ್ಲಿಂದ ಮಾನವ ವಿಕಾಸ ಮೊದಲ್ಪಟ್ಟಿತು. ಗೊತ್ತಾಯ್ತಾ? ಸೊ ಮೊದಲು ಏನಾಯ್ತು ಅಂತ ಹೇಳಿದ್ರೆ ಮೊದಲು ಭೂಮಿ ಓಕೆ, ಸೊ ಮೊದಲು ಭೂಮಿ ಜನ್ಮ ತಾಳ್ತು. ಅದಾದ್ಮೇಲೆ 70 ಕೋಟಿ ವರ್ಷಗಳ ಹಿಂದೆ ಜೀವ ಸೃಷ್ಟಿ ಆರಂಭಿಸಿತು. ಸೊ ಮೊದಲಿಗೆ ಸ್ಟಾರ್ಟಿಂಗು ಯಾವ ಜೀವಿ ಕಾಣಿಸ್ತು ಅಂತ ಹೇಳಿದ್ರೆ ಅಮೀಬಾ ಹುಟ್ಕೊಂತು ಭೂಮಿ ಮೇಲೆ. ಅದಾದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಏನಿಲ್ಲಿ ಚಿಂಪಾಂಜಿಗಳು, ಆಮೇಲೆ ಗಿಬ್ಬನ್ ಈ ತರ ಇದಾವಲ್ಲ, ಇವು ಕಾಣಿಸ್ಕೊಂಡಿತ್ತು. ಅದಾದ ನಂತರ ಮಾನವ ಏನಾಯ್ತು ಅಂತ ಹೇಳಿದ್ರೆ ಮಾನವೊಂದು ವಿಕಾಸ ಮೊದಲ್ಪಟ್ಟಿತು. ಬರಹವು ಬಳಕೆಗೆ ಬಂದುದು ಸುಮಾರು 5,000 ವರ್ಷಗಳ ಹಿಂದೆ ಮಾತ್ರ. ಸೊ ಇಲ್ಲಿ ನೋಡಿ, ಬರಹವು ಯಾವಾಗ ಬಳಕೆಗೆ ಬಂತು? ಜಸ್ಟ್ 5,000 ಇಯರ್ ಬ್ಯಾಕ್. ಓಕೆ, ಅಂದ್ರೆ 5 ವರ್ಷದ ಹಿಂದೆ ಮಾತ್ರ ಬರಹ ಏನಾಗಿದೆ ಬಳಕೆಗೆ ಬಂತು. ಸೊ ಅದಕ್ಕಿಂತ ಹಿಂದೆ ಏನೇನ್ ನಡೆದಿದೆ? ಸೊ ಅವಾಗ ಬರಹವೇ ಇರ್ಲಿಲ್ಲ. ಹಂಗಂತ ಹೇಳಿದ್ರೆ ಅದನ್ನು ನಮ್ಗೆ ಹೆಂಗ ಗೊತ್ತಾಗ್ಬೇಕು ಅಲ್ವಾ? ಗೊತ್ತಾಗಲ್ಲ. ಇದಕ್ಕೂ ಹಿಂದಿನ ಇತಿಹಾಸವನ್ನ ನಾವೇನಂತ ಕರಿತೀವಿ? ಪ್ರಾಗತಿಹಾಸ. ತಿಳಿಯಲು ಬರಹದ ನೆರವು ಸಿಗದು. ಅದಕ್ಕೇನೆ ಬರಹ ಬಳಕೆಗೆ ಬಂದಿದ್ದೆ 5,000 ವರ್ಷಗಳ ಹಿಂದೆ ಅಂದ್ಮೇಲೆ ಅದಕ್ಕಿಂತ ಮುಂಚೆ ಆದಿದ್ದನ್ನ ಬೇರೆದವ್ರು ಬರೆದಿಡೋದಕ್ಕೆ ಹೆಂಗ್ ಸಾಧ್ಯ ಇಲ್ಲ. ಸೊ ಅವಾಗ ಅದನ್ನ ನಮಗ್ ತಿಳ್ಕೊಳ್ಳೋದಿಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನ ನಾವೇನೇನ್ ಕರಿತೀವಿ? ಪ್ರಾಗತಿಹಾಸ ಅಂತ ಹೇಳಿ ಕರಿತೀವಿ. ಪ್ರಾಗಿತಿಹಾಸವನ್ನು ಅರಿಯುವುದು, ಗುರುತಿಸುವುದು ಆಗಿನ ಮಾನವನು ಬಳಸುತ್ತಿದ್ದ ಸಾಧನಗಳಿಂದ
ಹಂಗಂದ್ರೆ ಮತ್ತೆ ನಾವು ಅದನ್ನ ಹೆಂಗ್ ಅರಿತೀವಿ, ಅದನ್ನ ಮತ್ತೆ ನಾವು ಹೆಂಗ್ ಗುರುತಿಸ್ಬೇಕು, ಇದೇ ಪ್ರಾಗಿತಿಹಾಸ ಅಂತ ನಾವು ಹೆಂಗ ಅನ್ಕೊಂತೀವಿ ಅಂತ ಹೇಳಿದ್ರೆ, ಅವನು ಬಳಸುತ್ತಿದ್ದಂತಹ ಆ ಸಾಧನಗಳಿಂದ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಪ್ರಾಗತಿಹಾಸ ಕಾಲವನ್ನ ನಾವು ತಿಳ್ಕೊಳ್ಬಹುದು. ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರೆಂದು ಕರೆಯುತ್ತೇವೆ. ಈ ಕಾಲಘಟ್ಟವನ್ನು ಹೊಂದಿದ್ದಾರೆ. ಸೊ ಈ ಕಾಲಘಟ್ಟ ಅಂತ ಹೇಳಿದ್ರೆ ಯಾರು? ಪ್ರಾಗತಿಹಾಸ. ಓಕೆ, ಪ್ರಾಗತಿಹಾಸವನ್ನ ಯಾರು, ಯಾವ ತಜ್ಞರು ಅದನ್ನ ಸ್ಟಡಿ ಮಾಡ್ತಾರಲ್ಲ, ನಾವು ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಪ್ರಾಕ್ತನ. ಇಲ್ಲಿ ನೋಡಿ, ಅದು ಇಂದ ಸ್ಟಾರ್ಟ್ ಆಗ್ತಿದೆ. ಇದನ್ನ ಏನಿಲ್ಲಿ ಅಧ್ಯಯನ ಕರಿತೀವಲ್ಲ, ಇದು ಕೂಡ ಇಂದಾನೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಸೊ ಈ ತರ ನೆನಪಿಟ್ಕೊಳ್ಬಹುದು. ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಂತ ಹೇಳಿ ಅಧ್ಯಯನಕಾರರೆಂದು ನಾವು ಅವ್ರನ್ನ ಕರಿತಾ ಇದ್ವಿ. ಪಾಯಿಂಟ್ ನಂಬರ್ 10. ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದನು. ಹುಟ್ಟಿದ ತಕ್ಷಣನೇ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೊಂಡು ಹಾಲ್ ಬೇರೆ, ಬೆಡ್ರೂಮ್ ಬೇರೆ, ಡೈನಿಂಗ್ ಹಾಲ್ ಬೇರೆ, ಟಿವಿ ಇಟ್ಕೊಂಡು ಆರಾಮಾಗಿ ಆಫೀಸ್ಗೆ ಹೋಗಿ ಮೆಟ್ರೋಲೆಲ್ಲ ತಿರ್ಗಾಡಿದ್ರು ಅಂತ ಅನ್ಕೊಂಡಿದ್ದೀರಾ? ಇಲ್ಲ. ಮತ್ತೆ ಹೆಂಗಿತ್ತು ಆವಾಗಿನ ಕಾಲದಲ್ಲಿ ಅಂತ ಹೇಳಿದ್ರೆ, ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿತ್ತು. ಅಲೆಮಾರಿ ಅಂತ ಹೇಳಿದ್ರೆ ಎಲ್ಲಿ ಬೇಕಂದ್ರೆ ಅಲ್ಲಿ ತಿರ್ಗಾಡೋದು. ಇದೇ ಮನೆ ಅಂತ ಇದೇ ಜಾಗ ನಮ್ದು ಅಂತ ಇರಲ್ಲ, ಮನೆ ಅಂತ ಇರಲ್ಲ, ಮಠ ಅಂತ ಇರಲ್ಲ. ಎಲ್ಲಿ ಬೇಟೆ ಆಡ್ತಾರೋ ಅಲ್ಲೇ ತಿನ್ನೋದು, ಎಲ್ಲಿ ಕಾಡು ಪ್ರಾಣಿಗಳು ಸಿಗ್ತಾವ ಅಲ್ಲಿ ಬೇಟೆ ಆಡೋದು, ಅಲ್ಲೇ ಬೆಂಕಿ ಹಚ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಮತ್ತೆ ಅಲ್ಲೇ ಮಲ್ಕೊಳ್ಳೋದು, ಮತ್ತಿನ್ನೊಂದು ನೆಕ್ಸ್ಟ್ ಬೇಟೆಗಾಗಿ ಮತ್ತೆ ಮುಂದಿನ ಸ್ಥಳಕ್ಕೆ ಹೋಗೋದು. ಅಲೆಮಾರಿ ಅಂದ್ರೆ ಒಂದೇ ಒಂದು ಪ್ರದೇಶದಲ್ಲೂ ಅವ್ರು ಇರಲ್ಲ, ಅವ್ರು ಬೇರೆ ಬೇರೆ ಕಡೆ ಹಂಗೆ ಆಡ್ತಾ ಇರ್ತಾರೆ. ಓಕೆ, ಸೊ ಅವ್ರು ಹಂಗೆ ಆಹಾರ ಸಂಗ್ರಹಣೆಯಲ್ಲಿ ತೊಡಗ್ತಿರ್ತಿದ್ರು. ಅವರಿಗೆ ನಾವೇನಂತ ಕರಿತೀವಿ? ಅಲೆಮಾರಿ ಅಂತ ಹೇಳಿ ಕರಿತೀವಿ. ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜಸ್ಟ್ ಮಿನಿಟ್ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ. ಸೊ ಇಲ್ಲಿ ನೋಡಿ, ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂದ್ರೆ ಯಾರು? ಪ್ರಾಗತಿಹಾಸವನ್ನ ಏನವರು ಸ್ಟಡಿ ಮಾಡ್ತಾ ಇರ್ತಿದ್ರವಲ್ಲ, ಅವ್ರನ್ನ ನಾವು ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಕರೆದ್ವಿ ಅಲ್ವಾ? ಸೊ ಅವ್ರಿಗೆ ಏನೇನು ಸಿಕ್ಕಿದಾವೆ ಅಂತ ಹೇಳಿದ್ರೆ, ಏನು ಇವರು ಅವಾಗ ಹುಟ್ಟಿದ ಜನ, ಅವಾಗ ಏನು ಅವರು ಅಲೆಮಾರಿಯಾಗಿದ್ರು, ಅವರು ಆಹಾರ ಸಂಗ್ರಹಣೆಗೋಸ್ಕರ ಅವರು ಬೇಟೆ ಆಡಲು ಏನು ಆ ಚಾಕು ಚೂರಿ ಅವೆಲ್ಲ ಏನು ಬಳಸ್ತಿದ್ರಲ್ಲ, ಸೊ ಅವುಗಳು ಏನಾಗಿದೆ ಅಂತ ಹೇಳಿದ್ರೆ ದೊರೆತಿದೆ. ಪ್ರಾಯಶಃ ಜನರು ಶಿಲೆ, ಕಟ್ಟಿಗೆ ಹಾಗೂ ಎಲಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿರಬಹುದು. ಇಲ್ಲಿ ನೋಡಿ, ನಾನು ಅವಾಗಲೇ ಏನಂದೆ, ಚಾಕು ಚೂರಿ ಅದು ಇದು ಅಂದೆ. ಇವಾಗೆಲ್ಲ ಬಂದಿದ್ದಾವೆ ಚಾಕು ಚೂರಿ ಕೊಡ್ಲಿ ಅವೆಲ್ಲ. ಅವಾಗಿನ ಕಾಲದಲ್ಲಿ ಅವೆಲ್ಲ ಹೆಂಗ್ ಬರ್ತಿದ್ವು? ಅವೆಲ್ಲ ಬರ್ತಿರ್ಲಿಲ್ಲ. ಹಂಗಂದ್ರೆ ಅವ್ರು ಬೇಟೆನ ಹೆಂಗ್ ಆಡ್ತಾ ಇದ್ರು ಅಂತ ಹೇಳಿದ್ರೆ, ಹೆಂಗೆ ಪ್ರಾಣಿಗಳ ಎಲುಬಿನಿಂದ ಅವ್ರು ಏನ್ ಮಾಡ್ತಾ ಇರ್ತಿದ್ರು? ಬೇಟೆಗಳನ್ನ ಆಡ್ತಾ ಇದ್ರು. ಶಿಲೆ ಮತ್ತು ಕಟ್ಟಿಗೆ ಅಂತ ಹೇಳಿದ್ರೆ ಮರದ ಕಟ್ಟಿಗೆ ಏನಿರ್ತಿತ್ತಲ್ಲ, ದಪ್ಪ ದಪ್ಪ ಕಟ್ಟಿಗೆನ ತಗೊಂಡವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಬೇಟೆಯನ್ನ ಆಡ್ತಾ ಇದ್ರು. ಓಕೆ, ಸೊ ಅವುಗಳನ್ನ ಅವ್ರು ಏನ್ ಮಾಡ್ತಿದ್ರು, ಅದಕ್ಕೋಸ್ಕರ ಆಯುಧಗಳನ್ನಾಗಿ ಅವುಗಳನ್ನ ಬಯೋಳಿಸ್ಕೊಂತಿದ್ರು. ಸೊ ಇದನ್ನು ಕೂಡ ಕೇಳ್ಬೋದು ಅವರು ಏನಂತ, ಪ್ರಾಗತಿಹಾಸ ಕಾಲದಲ್ಲಿ ಬೇಟೆಗಾರರು ಬೇಟೆಗೋಸ್ಕರ ಯಾವ ಆಯುಧಗಳನ್ನು ಬಳಸಿಕೊಳ್ಳುತ್ತಿದ್ರು ಅಂತ ಅವ್ರು ಕೇಳ್ಬೋದು. ನೀವು ಅವಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಶಿಲೆ, ಕಟ್ಟಿಗೆ ಹಾಗೂ ಎಲಬುಗಳಿಂದ ಅಂತ ಹೇಳಿ. ಓಕೆ, ಅದರಿಂದ ಏನ್ ಮಾಡ್ತಿದ್ರು ಅಂದ್ರೆ ಅವರು ಆಯುಧಗಳನ್ನ ತಯಾರಿಸಿಕೊಂಡು ಬೇಟೆಗೋಸ್ಕರ ಬಳಸ್ತಾ ಇದ್ರು. ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು, ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳಲು, ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಶಿಲಾಪರಿಕರಗಳನ್ನು ಬಳಸುತ್ತಿದ್ದರು. ಮತ್ತೆ ಇವಾಗಿನ ಕಾಲದಂಗೆ ಸೂಪರ್ ಮಾರ್ಕೆಟು, ಡಿಮಾರ್ಟು ಅವೆಲ್ಲ ಇರ್ತಾ ಇರ್ಲಿಲ್ಲ. ಮತ್ತೆ ಅವ್ರು ಏನನ್ನು ತಿನ್ಬೇಕು, ಮತ್ತೆ ಬದುಕ್ಬೇಕು ಅಂತ ಹೇಳಿದ್ರೆ ಏನಿಲ್ಲ ಆದ್ರೂ ಏನು ಹೊಟ್ಟೆಗೆ ತಿನ್ಲೇಬೇಕಲ್ವಾ? ಸೊ ಇವಾಗ ಸಿಕ್ಕಂಗೆ ಜೋಳ, ಗೋಧಿ, ಗಿರ್ನಿ ಅವೆಲ್ಲ ಇರ್ತಿರ್ಲಿಲ್ಲ. ಮತ್ತೆ ಅವ್ರು ಏನ್ ತಿನ್ಬೇಕು, ಏನಿರುತ್ತೋ ಅದನ್ನೇ ತಿನ್ಬೇಕಲ್ವಾ? ಸೊ ಅವ್ರು ಇರೋದೇ ಅಲ್ಮಾರಿ, ಅವ್ರು ಇರೋದೇ ಕಾಡ್ನಲ್ಲಿ. ಸೊ ಆಗ ಅವ್ರಿಗೆ ಸಿಗೋದೇನು? ಮತ್ತೆ ಪ್ರಾಣಿಗಳು. ಸೊ ಪ್ರಾಣಿಗಳು ಅಂತ ಹೇಳಿದ್ರೆ ಪ್ರಾಣಿಗಳನ್ನೇ ತಿನ್ಬೇಕು. ಪ್ರಾಣಿಗಳನ್ನೇನು ಕಟ್ ಮಾಡ್ಕೊಳ್ಳಾರ್ದೆ ತಿನ್ನಕ್ಕಾಗತ್ತೇ ಇಲ್ಲ. ಅಂದ್ರೆ ಅದ್ರದ್ದು ಮಾಂಸ ಮತ್ತು ಅವ್ರ ಮೂಳೆಗಳನ್ನ ಕತ್ತರಿಸಲು ಮರದ ತೊಗಟೆಯನ್ನ ಮತ್ತು ಪ್ರಾಣಿಗಳ ಚರ್ಮವನ್ನ ಕೀಳ್ಬೇಕಲ್ವಾ? ಅಂದ್ರೆ ಪ್ರಾಣಿಗಳನ್ನ ಮೊದಲು ಬೇಟೆ ಆಡಿರ್ತಾರೆ.
ಬೇಟೆ ಆಡಿದ ತಕ್ಷಣ ಚರ್ಮ ಅದನ್ನೇನು ಕಟ್ ಮಾಡಲಾರ್ದೆ ಹಂಗೇನೆ ತಿನ್ನಕ್ಕಾಗುತ್ತಾ? ಆಗಲ್ಲ. ಸೊ ಆ ಪ್ರಾಣಿನ ಕಟ್ ಮಾಡಬೇಕು. ಅವಾಗ ಏನು ಮಾಡ್ತಿದ್ರು, ಆಮೇಲೆ ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಏನು ಮಾಡ್ತಿದ್ರು ಅಂದರೆ ಶಿಲಾಪರಿಕಗಳನ್ನು ಬಳಸ್ಕೊಳ್ತಾ ಇದ್ರು. 14th ಒನ್, ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಜರ್ಜಿ ಹಾಗೂ ಬಾಣವನ್ನಾಗಿಸಿಕೊಂಡು ಬೇಟೆಯಾಡುತ್ತಿದ್ದರು. ಸೊ ಕೇಳ್ಬೋದು ನೀವು, ಮತ್ತೆ ಬೇಟೆನ ಅವ್ರು ಹೆಂಗೆ ಆಡ್ತಿದ್ರು? ಇವಾಗಿನಂಗೆ ಪಿಸ್ತೂಲು ಅವೆಲ್ಲ ಇದ್ವಾ ಅಂತ ಹೇಳಿ ಇಲ್ಲ. ಮತ್ತೆ ಹೆಂಗೆ ಮಾಡ್ತಿದ್ರು ನೋಡಿ, ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು, ಎಲುಬು ಸಿಕ್ತಿತ್ತಲ್ವಾ ಪ್ರಾಣಿಗಳದು, ಸೊ ಅದ್ರದ್ದು, ಆಮೇಲೆ ಕಟ್ಟಿಗೆಗಳು, ಮರದ ಕಟ್ಟಿಗೆಗಳೇನಿರ್ತಿತ್ತಲ್ಲ ಅದನ್ನ ಏನು ಮಾಡ್ತಿದ್ರು ಅಂದರೆ ಅವರು ಅಳವಡಿಸ್ಕೊಂಡು ಅದರಿಂದ ಬಿಲ್ಲು ಬಾಣ ಟೈಪ್ ರೆಡಿ ಮಾಡ್ಕೊಂಡು ಅದರಿಂದ ಅವರು ಬೇಟೆಯನ್ನು ಆಡ್ತಾ ಇದ್ರು. 15th ಒನ್, ಮರವನ್ನು ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡ್ಡಲಿಯಾಗಿ ಮಾಡಿಕೊಂಡರು. ಮತ್ತೆ ಕೊಡ್ಲಿ ಏನಾವಾಗ ಅವ್ರಿಗೆ ಎಲ್ಲಿಂದ ಸಿಗ್ಬೇಕು? ಕೊಡ್ಲಿ ಡೈರೆಕ್ಟ್ ಆಗಿ ಕೊಡ್ಲಿ ಸಿಗ್ತಿರ್ಲಿಲ್ಲ. ಸೊ ಮತ್ತೆ ಹೆಂಗ್ ಮಾಡ್ತಿದ್ರು? ಮರವನ್ನೇ ಕಡಿತಿದ್ರು ಅವರು. ಮರವನ್ನ ಕಡಿದು, ಸೌದೆ ಅಂದ್ರೆ ಕಟ್ಟಿಗೆಯನ್ನು ಮರವನ್ನು ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲಿಯಾಗಿ. ಶಿಲೆ ಅಂತ ಹೇಳಿದ್ರೆ ಇವಾಗ ಕಲ್ಲಿರುತ್ತಲ್ಲ, ಸೊ ಕಲ್ಲನ್ನೇ ಚೂಪಾದ ಕಲ್ಲುಗಳನ್ನ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಕೆತ್ಕೊಂತಿರ್ತಿದ್ರು. ಒಂದ್ ಕಲ್ಲಿಂದ ಇನ್ನೊಂದ್ ಕಲ್ಲಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ತರ ಉಜ್ಜಿದ್ರೆ ಏನಾಗ್ತಿತ್ತು ಅಂದ್ರೆ ಅದು ಚೂಪಾಗ್ತಿತ್ತು. ಸೊ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಅವರು ಬಳಸ್ತಾ ಇದ್ರು. ಮರವನ್ನು ಕೆಲವೊಂದು ಆಯುಧಗಳ ಕೈ ಹಿಡಿಗಳಾಗಿ ರೂಪಿಸಿಕೊಂಡಿರಬಹುದು. ಮರವನ್ನು ಕೆಲವೊಂದು ಆಯುಧಗಳ ಅದೇ ಅಂದ್ರೆ ಇವಾಗ ಆಯುಧಗಳ ಕೈ ಹಿಡಿಗಳು ಅಂದ್ರೆ ಇವಾಗ ನೋಡಿ, ಇವಾಗ ಕೂಡ ಕೊಡ್ಲಿಗಳನ್ನ ನೋಡಿದಿರಲ್ವ ನೀವು, ಮುಂದೆ ಅದು ಕಬ್ಬಿಣದ್ದಿರುತ್ತೆ, ಅದ್ರ ಹಿಂದೆ ಏನಾಗಿರುತ್ತೆ, ಉದ್ದ ಟೈಪ್ ಇರುತ್ತಲ್ಲ, ಅದು ಮರದ್ದೇ ಅಲ್ವಾ. ಸೊ ಇಲ್ಲಿ ಕೂಡ ಸೇಮ್ ಅದನ್ನೇ ಹೇಳ್ತಿದ್ದಾರೆ ಅವರು. 17th ಒನ್, ಗುಡಿಸಲನ್ನು ಕಟ್ಟಲು ಮರವನ್ನು ಬಳಸಿರಬಹುದು. ಮತ್ತವರಿಗೆ ವಾಸ ಮಾಡೋದಿಕ್ಕೆ ಜಾಗ ಬೇಕಲ್ವಾ, ಮಲ್ಕೊಳ್ಳೋದಿಕ್ಕೆ. ಸೊ ಅವಾಗ ಅವ್ರಿಗೆ ಗುಡಿಸಲನ್ನ ಕಟ್ಟೋದಿಕ್ಕೆ ಏನ್ ಬಳಸಿರಬಹುದು ಅಂತ ಹೇಳಿದ್ರೆ ಮರವನ್ನ ಬಳಸಿರಬಹುದು ಅಂತ ಹೇಳಿ ಊಹೆನ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಬೌದ್ಧಿಕ ಮಾನವ ಅಂತ ಹೇಳಿ ಬಂತು. ಓಕೆ, ಬೌದ್ಧಿಕ ಮಾನವ ಕಾಣಿಸಿದ್ದು ಸುಮಾರು 40 ವರ್ಷಗಳ ಹಿಂದೆ. ಬೌದ್ಧಿಕ ಮಾನವ ಯಾವಾಗ ಕಾಣಿಸ್ಕೊಂಡ ಅಂದ್ರೆ ಇವಾಗ ಜಸ್ಟ್ 40 years ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಇವಾಗಂದ್ರೆ ಇವಾಗಿಂತ ಹಿಡಿದಲ್ಲ, ಇಲ್ಲಿ ಬುಕ್ದಲ್ಲಿ ಶಿಲಾಯುಗದ 3 ಹಂತಗಳು. ಶಿಲಾಯುಗದ 3 ಹಂತಗಳು ಯಾವ್ಯಾವ ಇದಾವೆ ನೋಡಿ: ಹಳೆ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವ ಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ಮಾನವನ ವಿಕಾಸ. ಹಳೆ ಶಿಲಾಯುಗದಲ್ಲಿ ಮಾನವ ವಿಕಾಸ ಹೆಂಗಾಯ್ತು? ಸೊ ಮೊದಲು ಮಾನವರು ಹುಟ್ಟಿದಾಗ ಹೆಂಗಿದ್ರು, ಬೇಟೆನ ಆಡ್ತಾ ಇದ್ರು, ಪ್ರಾಣಿಗಳ ಮಾಂಸನ್ನ ತಿಂತಿದ್ರು, ಎಲ್ಲಿ ಬೇಕಂದ್ರೆ ಅಲ್ಲಿ ತಿರ್ಗಾಡ್ತಾ ಇದ್ರು, ಅವರು ಅಲ್ಲಿ ಅಲೆಮಾರಿಗಳಾಗಿದ್ರು. ಇಲ್ಲಿ ಹಳೆ ಶಿಲಾಯುಗದಲ್ಲಿ ಅವರು ಹೆಂಗಾದ್ರು ಅನ್ನೋದನ್ನ ಇಲ್ಲಿ ನೋಡೋಣ. ಹಳೆ ಶಿಲಾಯುಗದಲ್ಲಿ ಮಾನವನು ಪ್ರಕೃತಿಯಲ್ಲಿ ಕಾಣಸಿಗುವ ಗುಹೆ, ಮರದ ಪೊಟರಿ ಹಾಗೂ ಕಲ್ಲಾಸರೆಗಳನ್ನು ತನ್ನ ನಿವಾಸವನ್ನಾಗಿ ಮಾಡಿಕೊಂಡನು. ಮೊದ್ಲೇನ್ ಮಾಡ್ತಿದ್ರು? ಅಲೆಮಾರಿಯಾಗಿರ್ತಿದ್ರು, ಎಲ್ಲೆಲ್ಲೋ ತಿಂತಿದ್ರು, ಎಲ್ಲೆಲ್ಲೋ ಅಡ್ಡಾಡ್ತಿದ್ರು, ಎಲ್ಲಿ ಬೇಕಲ್ಲಿ ಮಲ್ಕೊಂತಿದ್ರು. ಅಂದ್ರೆ ತನಗೆ ಆದಂತ ಒಂದು ಮನೇನ ಕಟ್ಕೊಂತಿರ್ಲಿಲ್ಲ, ಅವರು ಏನನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಹಳೆ ಶಿಲಾಯುಗದಲ್ಲಿ ಅವರು ಏನ್ ಮಾಡೋದಿಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಮರದ ಪೊಟರೆಗಳನ್ನ ಮತ್ತೆ ಕಲ್ಲಿಂದು ಆಸರೆಗಳನ್ನ ತಗೊಂಡವ್ರು ಏನ್ ಮಾಡೋದಿಕ್ ಸ್ಟಾರ್ಟ್ ಮಾಡಿದ್ರು, ನಿವಾಸಕ್ಕಾಗಿ ಮಾಡಿಕೊಂಡ್ರು ಅವರು. ಓಕೆ, ಹಳೆ ಶಿಲಾಯುಗದ ಮಾನವನು ಆಹಾರಕ್ಕಾಗಿ ಬೇಟೆಯನ್ನು ಅವಲಂಬಿಸಿದನು. ಸೊ ಅವಾಗ ಕೂಡ ಮತ್ತೆ ಊಟ ಬೇಕಲ್ವಾ ಬದುಕೋದಕ್ಕೆ, ಎಷ್ಟಿಲ್ಲ ಅಷ್ಟಾದ್ರೂ ತಿನ್ಲೇಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಅವನು ಏನ್ ಮಾಡಿದ್ನು ಅಂತಂದ್ರೆ ಆಹಾರಕ್ಕೋಸ್ಕರ ಬೇಟೆಯನ್ನೇ ಅವಲಂಬಿಸಿದನು. ಓಕೆ, ಹಳೆ ಶಿಲಾಯುಗಕ್ಕೆ ಕಾರಣರಾದವರು ಆಗಿನ ಮಾನವನ ಕುಲಕ್ಕಿಂತ ಸ್ವಲ್ಪ ವಿಭಿನ್ನರಾದ ಕಪಿ ಮಾನವರು. ಓಕೆ, ಅಂದ್ರೆ ಅವಾಗ ಕಪಿ ಮಾನವರು ಇದ್ರು. ಕಪಿ ಅಂದ್ರೆ ಮಂಗ, ಆತರ. ಈ ಜನರು ಸಾಮಾನ್ಯವಾಗಿ ಗುಹೆ, ಕಲ್ಲಾಸರೆಗಳಲ್ಲಿ ಹಾಗೂ ಮರದ ಪೊಟೋರೆಗಳಲ್ಲಿ ವಾಸ ಮಾಡುತ್ತಾ ಇದ್ರು. ಓಕೆ, ಇವ್ರು ಎಲ್ಲೆಲ್ಲಿ ಇರ್ತಿದ್ರು ಅಂದ್ರೆ ಗುಹೆ, ಕಲ್ಲಾಸರೆ, ತರ ಮರದ ಪೊಟರೆಗಳಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಆಹಾರಕ್ಕಾಗಿ ನಿಸರ್ಗದಲ್ಲಿ ಸಿಗುವ ಚೂಪು ಅಥವಾ ಮೊನೆಯುಳ್ಳ ಕಲ್ಲುಗಳಿಂದ ಬೇಟೆಯನ್ನು ಆಡ್ತಾ ಇದ್ರು. ಸೊ ಮತ್ತೆ ಬೇಟೆ ಸೇಮ್ ಅಲ್ಲೂ ಕೂಡ ಏನ್ ಮಾಡ್ತಾ ಇದ್ರು, ಬೇಟೆ ಆಡೋದಕ್ಕಲ್ಲಿ ಎಂತ
ಎಲುಬುಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಇವರು ಕೂಡ ಏನ್ ಮಾಡಿದ್ರು, ಇವ್ರು ಚೂಪಾದ ಕಲ್ಲುಗಳನ್ನ ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು ಅದರಿಂದ ಬೇಟೆಯಾಡೋದಕ್ಕೆ. ಇಲ್ಲವೇ ಕಾಡಿನಲ್ಲಿ ಸಿಗುವಂತಹ, ಇಲ್ಲಿ ನೋಡಿ, ಗೆಡ್ಡೆ ಗೆಣಸು ಹಣ್ಣುಗಳನ್ನ ಇವರು ತಿನ್ನಲು ಪ್ರಾರಂಭ ಮಾಡಿದ್ರು. ಓಕೆ, ಸೊ ಇವ್ರು ಮತ್ತೇನ್ ಮಾಡಿದ್ರು, ಒಂದ್ ವೇಳೆ ಅದು ಬೇಟೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾಡಿನಲ್ಲಿ ಏನು ಗೆಡ್ಡೆ ಗೆಣಸು ಆ ತರ ಹಣ್ಣುಗಳೆಲ್ಲ ಸಿಕ್ತಿತ್ತಲ್ಲ, ಸೊ ಇದನ್ನೇ ತಿನ್ನೋದಕ್ಕೆ ಇವರು ಸ್ಟಾರ್ಟ್ ಮಾಡಿದ್ರು. ಈ ಜೀವನ ಸುಮಾರು 4 ವರ್ಷಗಳ ಕಾಲ ಸಾಗಿತ್ತು. ಅಂದ್ರೆ ಏನಿವಾಗ ಗುಡ್ಸ್ಲನ್ ಕಟ್ಕೊಂಡಿರೋದು, ಕಲ್ಲು ಅಲ್ಲಿರೋದು, ಆಮೇಲೆ ಗಿಡದ ಪೊಟರೆಗಳಲ್ಲಿ ವಾಸ ಮಾಡೋದು, ಸೊ ಇದೇ ತರ ಜೀವನ. ಆಮೇಲೆ ಬೇಟೆಗಳನ್ನ ಆಡೋದು, ಅಕಸ್ಮಾತ್ ಬೇಟೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಗಡ್ಡೆ ಗೆಣಸುಗಳನ್ನ ತಿನ್ನೋದು. ಸೊ ಸೇಮ್ ಇದು ಯಾವ ತರ ಎಷ್ಟು ವರ್ಷಗಳ ಕಾಲ ನಡೀತು ಅಂತ ಹೇಳಿದ್ರೆ 4 ವರ್ಷಗಳ ಕಾಲ ಹಂಗೆ ಸಾಗಿತ್ತು. ಆದರೆ ಶಿಲಾಯುಧಗಳನ್ನು ತಯಾರಿಸುವ ವಿಧಾನದಲ್ಲಿ ಅಲ್ಪ ಸ್ವಲ್ಪ ಪರಿಣಿತಿ ನಿಧಾನವಾಗಿ ಬೆಳೆಯಿತು. ಓಕೆ, ಈ ವಿಕಾಸದಲ್ಲಿ ಬೆಂಕಿಯನ್ನು ಉಪಯೋಗಿಸಿದ್ದು ಮತ್ತು ಬಿಲ್ಲುಬಾಣಗಳನ್ನು ಕಂಡುಹಿಡಿದದ್ದು ಮುಖ್ಯವಾದಂತಹ ಸಾಧನೆಗಳು. ಸೊ ಇವರು ಇಲ್ಲಿ ಸಾಧನೆಗಳನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬೆಂಕಿನ ಏನ್ ಮಾಡಿದ್ರು, ಬೆಂಕಿನ ಉಪಯೋಗ, ಹಸಿ ಮಾಂಸ ತಿಂದು ತಿಂದು ಸಾಕಾಯ್ತು ಇಲ್ಲ, ಸೊ ಹಂಗೆ ಆತರ ಅಲ್ಲ. ಜಸ್ಟ್ ಇವಾಗ ನಾನು ಏನಂದ್ರೆ ಚುಪಾದ ಕಲ್ಲುಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಬಳಸ್ತಾ ಇದ್ರು ಅಂತ ಹೇಳಿದೆ. ಚುಪಾದ ಕಲ್ಲುಗಳಿಂದ ಅವರು ಶಿಲೆಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ನಲ್ವಾ. ಸೊ ಹಿಂಗೆ ಚುಪಾದ ಕಲ್ಲುಗಳನ್ನ ಈ ತರ ಕೆತ್ತಬೇಕಾದ್ರೆ, ಒಂದಕ್ಕೊಂದು ಆಕರ್ಷಣೆ ಮಾಡ್ಬೇಕು ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಸಡನ್ ಆಗಲ್ಲಿ ಬೆಂಕಿ ಉತ್ಪತ್ತಿ ಆಯ್ತು. ಓಕೆ, ಸೊ ಇದು ಯಾರದು ಸಾಧನೆ ಅಂತ ಹೇಳಿದ್ರೆ ಹಳೆ ಶಿಲಾಯುಗದಲ್ಲಿ ಅವ್ರದ್ದು. ಮತ್ತೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಬಿಲ್ಲು ಬಾಣಗಳನ್ನ ಕಂಡು ಹಿಡಿದ್ರು. ಓಕೆ, ಶಿಲಾಯುಧ ತಯಾರಿಕೆಯಲ್ಲಿ ಹೊಸ ತಂತ್ರಜ್ಞಾನ, ವರ್ಣಚಿತ್ರಗಳ ರಚನೆ, ಮೂರ್ತಿಗಳನ್ನು ರೂಪಿಸುವುದು ಪ್ರಾರಂಭವಾಯಿತು. ಕಲ್ಲು, ಜೇಡಿಮಣ್ಣು, ಮರದಿಂದ ಮೂರ್ತಿಗಳ ರಚನೆಯನ್ನ ಇವರು ಪ್ರಾರಂಭಿಸಿದರು. ಅಲ್ಲಿ ಸಿಕ್ತಂತ ಕಲ್ಲು, ಆಮೇಲೆ ಜೇಡಿಮಣ್ಣು, ಆಮೇಲೆ ಅಲ್ಲಿದ್ದ ಮರ, ಅದರಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮೂರ್ತಿಗಳನ್ನ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಧಾರ್ಮಿಕ ನಂಬಿಕೆಗಳು ಮೂಡಿದವು. ಓಕೆ, ನೃತ್ಯ, ಸಂಗೀತ ಕಾಣಿಸಿಕೊಂಡವು. ಸೊ ಇವೆಲ್ಲ ಏನು ಅಂತ ಹೇಳಿದ್ರೆ ಇವ್ರದ್ದು ಸಾಧನೆಗಳು. ನಿಮ್ಗೆ ಕೇಳಬಹುದು. ಸೊ ನೃತ್ಯ, ಸಂಗೀತ ಇದೆಲ್ಲ ಯಾವಾಗ ಕಾಣಿಸ್ಕೊಂಡು, ಧಾರ್ಮಿಕ ನಂಬಿಕೆಗಳು ಯಾವಾಗ ಮೂಡಿದ್ವು, ಆಮೇಲೆ ಬೆಂಕಿ ಮತ್ತೆ ಬಿಲ್ಲು ಬಾಣಗಳನ್ನ ಯಾರು ಹಳೆ ಶಿಲಾಯುಗದವ್ರು ಕಂಡುಹಿಡಿದ್ರ, ಇಲ್ಲ ಸೂಕ್ಷ್ಮ ಶಿಲಾಯುಗದವ್ರು ಕಂಡುಹಿಡಿದ್ರ, ಇಲ್ಲ ನವಶಿಲಾಯುಗದವ್ರು ಕಂಡುಹಿಡಿದ್ರ. ಸೊ ಈ ತರದೆಲ್ಲ ಕ್ವೆಶನ್ಸ್ ಬರ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ಹಳೆ ಶಿಲಾಯುಗದ ನೆಲೆಗಳು. ನೆಲೆಗಳು ಅಂದ್ರೆ ಏನಂತ ಪ್ಲೇಸಸ್. ಓಕೆ, ಸಿಂಧು ಉಪನದಿಗಳಾದ ಸೋಹನ್ ಮತ್ತು ಬಿಯಾಸ್ ನದಿ ಕಣಿವೆಗಳಲ್ಲಿ ಹಳೆ ಶಿಲಾಯುಗದ ನೆಲೆಗಳು ಕಂಡು ಬರುತ್ತವೆ. ಸೊ ಸಿಂಧು ಅಂದ್ರೆ ಸಿಂಧು ನದಿಯಂತಹ ಉಪನದಿಗಳು, ಸೋಹನ್ ಮತ್ತು ಬಿಯಾಸ್ ಅನ್ನೋದೇನು ಅಂತ ಹೇಳಿದ್ರೆ ಇವು ಉಪನದಿಗಳು. ಈ ಉಪನದಿಗಳ ಕಣಿವೆಗಳಲ್ಲಿ ಹಳೆ ಶಿಲಾಯುಗದ ನೆಲೆಗಳು ಏನಾಗ್ತವೆ ಅಂತ ಹೇಳಿದ್ರೆ ನಮ್ಗೆ ಕಂಡು ಬರುತ್ತವೆ. ಉತ್ತರ ಪ್ರದೇಶದ ಮಿರ್ಜಾಪುರ್ ಎನ್ನುವಂತ ಪ್ರದೇಶದಲ್ಲಿ ಕೂಡ ನಾವು ಕಂಡು ಬರ್ತವೆ. ಮಧ್ಯಪ್ರದೇಶದ ನರ್ಮದಾ ಕಣಿವೆಯ ಆದಂಗರ್ ಎನ್ನುವಲ್ಲಿ ಕೂಡ, ಮದ್ರಾಸಿನ ಅತಿರಂಪಕಂ ಅಲ್ಲಿ, ಕರ್ನಾಟಕದಲ್ಲಿ ಹುಣಸಗಿ, ಇದು ಕಲಬುರ್ಗಿ ಜಿಲ್ಲೆಯಲ್ಲಿ ಬರುತ್ತೆ. ಕಬ್ಬನಹಳ್ಳಿ ಬಾಗಲಕೋಟ್ ಜಿಲ್ಲೆ ಬಳಿಯ ಅನಗವಾಡಿ ಅಲ್ಲಿ ನಾವು ನೋಡಬಹುದು. ಬಳ್ಳಾರಿ ಜಿಲ್ಲೆಯ ನಿಟ್ಟೂರು. ಸೊ ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಎಲ್ಲಿ ಶಿಲಾಯುಗಗಳು ಕಂಡು ಬರುತ್ತವೆ ಅಂತ ಹೇಳಿದ್ರೆ ಹುಣಸಗಿ, ಇದು ಕಲಬುರ್ಗಿ ಜಿಲ್ಲೆಯಲ್ಲಿ ಬರುತ್ತೆ. ಕಬ್ಬನಹಳ್ಳಿ ಎನ್ನುವುದು ಬಾಗಲಕೋಟ್ ಜಿಲ್ಲೆಯ ಬಳಿ ಅನಗವಾಡಿ ಅಂತ ಹೇಳಿ, ಸೊ ಅಲ್ಲಿ ಕಂಡು ಬರುತ್ತೆ. ಬಳ್ಳಾರಿ ಜಿಲ್ಲೆಯ ನಿಟ್ಟೂರು. ಸೊ ಯಾಕಂದ್ರೆ ನಾವು ಕರ್ನಾಟಕದವರು, ಸೊ ಕರ್ನಾಟಕದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು, ಎಲ್ಲಿ ಹಳೆ ಶಿಲಾಯುಗ ಕಂಡು ಬಂದಿದೆ ಅಂತ ಹೇಳಿ. ಸೊ ಅದಾದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ ಈ ಪ್ಲೇಸಸ್ ನಲ್ಲಿ ಇದಾವ ಇಲ್ಲ ಅಂತ ಹೇಳಿ. ನಾನು ಕೂಡ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸೂಕ್ಷ್ಮ ಶಿಲಾಯುಗ, ಇವಾಗ ಹಳೆ ಶಿಲಾಯುಗ ನೋಡಿದ್ವಲ್ವಾ. ಸೊ ನೆಕ್ಸ್ಟ್ ಸೂಕ್ಷ್ಮ ಶಿಲಾಯುಗ ಬಂತು. ಓಕೆ, ಸುಮಾರು 10-12 ಸಾವಿರ ವರ್ಷಗಳ ಹಿಂದೆ ಚಳಿಯ ಹಿಮಯುಗ ಕಳೆದು ಬೆಚ್ಚಗಿನ ಹವಾಮಾನ ಉಂಟಾದಾಗ ಸೂಕ್ಷ್ಮ ಶಿಲಾಯುಗವು ಪ್ರಾರಂಭವಾಯಿತು. ಸೊ ಸೂಕ್ಷ್ಮ ಶಿಲಾಯುಗ ಯಾವಾಗ ಆರಂಭ ಆಯಿತು ಅಂತ ಹೇಳಿದ್ರೆ 10-12 ಸಾವಿರ ವರ್ಷಗಳ ಹಿಂದೆ ಚಳಿಯ ಹಿಮಯುಗ ಕಳೆದು ಬೆಚ್ಚಗಿನ
ಹವಾಮಾನ ಉಂಟಾದಾಗ ಸೂಕ್ಷ್ಮ ಶಿಲಾಯುಗ ಪ್ರಾರಂಭ